ಆತ್ಮೀಯ ಮಿತ್ರರೇ, ಇವತ್ತು ನಾವು TET 2025 ಕೇಳಲಾದ ಪ್ರಶ್ನೆಗಳನ್ನು ಬಿಡಿಸೋಣ. 35% ಆಫ್ ಎ ನಂಬರ್ ಈಸ್ 28. ಒಂದು ಸಂಖ್ಯೆಯ 35% 28 ಆದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. 35% ಆಫ್ ಎಕ್ಸ್, ಒಂದು ಸಂಖ್ಯೆಯ 35% 28 ಆದರೆ ಆ ಸಂಖ್ಯೆ ಯಾವುದು? ಇಲ್ಲಿ ಎಕ್ಸ್ನ ಬೆಲೆ ಕೇಳಿದ್ದಾರೆ. 35% ಆಫ್ ಎ ನಂಬರ್ ಈಸ್ 28, ದೆನ್ ದ ನಂಬರ್ ಈಸ್. ಇಲ್ಲಿ 35% ಒಂದು ಅಂಕೆಯ 35% ತೆಗೆದುಕೊಂಡಾಗ ಅದರ ಬೆಲೆ 28 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಎಂದು ಕೇಳಿದ್ದಾರೆ. ಇಲ್ಲಿ 35% ಅಂದರೆ ಡಿವೈಡೆಡ್ ಬೈ 100, ಆಫ್ ಅಂದರೆ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 28. ಇಲ್ಲಿ ಎಕ್ಸ್ ಅನ್ನು ಹಿಡಿಯಬೇಕಾದರೆ 28 ಇಂಟು 100 ಡಿವೈಡೆಡ್ ಬೈ 35. 7 4 28, 7 5 35, 5 1 5, 20 24 80. ಇಲ್ಲಿ ಎಕ್ಸ್ನ ಬೆಲೆ 80 ಆಯಿತು. ಹಾಗಾದರೆ ಆ ಸಂಖ್ಯೆ 80 ಆಯಿತು. ದ ಟ್ರೂ ಸ್ಟೇಟ್ಮೆಂಟ್ ಅಮಾಂಗ್ ದಿಸ್ ಗಿವನ್ ಸ್ಟೇಟ್ಮೆಂಟ್, ಇದರಲ್ಲಿ ಸರಿಯಾದ ಹೇಳಿಕೆಯನ್ನು ಕಂಡುಹಿಡಿಯಿರಿ ಎಂದು ಕೇಳಿದ್ದಾರೆ. ರೂಟ್ ಎಕ್ಸ್, ಇಲ್ಲಿ ವೇರಿಯೇಬಲ್ ರೂಟ್ ಎಕ್ಸ್ ಆಗಿದೆ. ಇದರ ಘಾತ 1/2 ಆಗುತ್ತದೆ. ಘಾತ 1/2 ಇರಕೂಡದು. 2 ಈಸ್ ಎ ಕಾನ್ಸ್ಟಂಟ್ ಪಾಲಿನೋಮಿಯಲ್. ಇಲ್ಲಿ ಎ ಕ್ಯೂಬಿಕ್ ಪಾಲಿನೋಮಿಯಲ್ ಆಲ್ವೇಸ್ ಹ್ಯಾವ್ಸ್ 3 ಜೀರೋಸ್. ದ ಡಿಗ್ರಿ ಆಫ್ ಎ ಜೀರೋ ಪಾಲಿನೋಮಿಯಲ್ ಈಸ್ 0 ಆಗಿರುತ್ತದೆ. ಇಲ್ಲಿ ಜೀರೋ ಪಾಲಿನೋಮಿಯಲ್ನ ಡಿಗ್ರಿ 0 ಆಗಿರುತ್ತದೆ. ಆದ್ದರಿಂದ ಇಲ್ಲಿ 2 ಈಸ್ ಎ ಕಾನ್ಸ್ಟಂಟ್ ಪಾಲಿನೋಮಿಯಲ್ ಸರಿಯಾದ ಉತ್ತರವಾಗುತ್ತದೆ. ಇನ್ ದ ಗಿವನ್ ಫಿಗರ್ ಲೈನ್ಸ್ AB and CD intersect at point O. AB and CD, they intersect at O. OE is the ಆಂಗ್ಯುಲರ್ ಬೈಸೆಕ್ಟರ್ ಆಫ್ ಆಂಗಲ್ DOB. ಇದು DOBಯನ್ನು 2 ಸಮಾಂತರ ಕೋನಗಳಾಗಿ ವಿಭಜಿಸುತ್ತದೆ ಎಂದು ಹೇಳಿದ್ದಾರೆ. ಮತ್ತು ಇಲ್ಲಿ ಆಂಗಲ್ AODನ ಬೆಲೆ 80 ಡಿಗ್ರಿ ಕೊಟ್ಟಿದ್ದಾರೆ. ಅಭಿಮುಖ ಬಾಹುಗಳು ಶೃಂಗಾಭಿಮುಖ ಕೋನಗಳಾಗುತ್ತದೆ. ಅಪೋಸಿಟ್ ಆಂಗಲ್ಸ್ 80 ಡಿಗ್ರಿ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಇಲ್ಲಿ ಪ್ರಿಯ ಮಿತ್ರರೇ, ಇಲ್ಲಿ ನೋಡಿ, ಇವು ಕೂಡ ಅಭಿಮುಖ ಬಾಹುಗಳಾಗುತ್ತವೆ. ಇವೆಲ್ಲವನ್ನು ಜೋಡಿಸಿದಾಗ ನಮಗೆ ಸಿಗುವ ಮೊತ್ತ 360 ಡಿಗ್ರಿ ಆಗಿರುತ್ತದೆ. ಎಕ್ಸ್ ಪ್ಲಸ್ 80 ಪ್ಲಸ್ ಎಕ್ಸ್ ಪ್ಲಸ್ 80 ಇಸ್ ಈಕ್ವಲ್ ಟು 360 ಡಿಗ್ರಿ. 80 ಪ್ಲಸ್ 80 160 ಡಿಗ್ರಿ. ಎಕ್ಸ್ ಪ್ಲಸ್ ಎಕ್ಸ್ 2x 160 ಡಿಗ್ರಿ ಇಸ್ ಈಕ್ವಲ್ ಟು 360 ಡಿಗ್ರಿ. ಆದ್ದರಿಂದ 2x is equal to 360 degree minus 160 degree, that is 200 degree. 2x is equal to 200 degree. ಇಲ್ಲಿ ಎಕ್ಸ್ನ ಬೆಲೆ 100 ಡಿಗ್ರಿ ಆಗುತ್ತದೆ. ಬೈ 2 100 ಡಿಗ್ರಿ ಆಗುತ್ತದೆ. ಆದರೆ ಇಲ್ಲಿ ಆ್ಯಂಗಲ್ DOEನ ಬೆಲೆ ಕೇಳಿದ್ದಾರೆ. ಇಲ್ಲಿ DOEನ ಬೆಲೆ ಇದು OE ಸಮಾಂತರ ಕೋನಗಳನ್ನು ನಿರ್ಮಿಸುತ್ತದೆ ಎಂದು ಹೇಳಿದ್ದಾರೆ. ಆದ್ದರಿಂದ 50 ಡಿಗ್ರಿ 50 ಡಿಗ್ರಿ ಸರಿಯಾದ ಉತ್ತರ 50 ಡಿಗ್ರಿ ಆಯಿತು. ದ 3 angles ಆಫ್ ಎ ಕ್ವಾಡ್ರಿಲ್ಯಾಟರಲ್ ಆರ್ 98 ಡಿಗ್ರಿ 62 ಡಿಗ್ರಿ 84 ಡಿಗ್ರಿ. ದೆನ್ ದ ಫೋರ್ತ್ ಆ್ಯಂಗಲ್ ಈಸ್, ಒಂದು ಚತುರ್ಭುಜದಲ್ಲಿ 3 ಕೋನಗಳನ್ನು ಕೊಟ್ಟಿದ್ದಾರೆ. 4ನೆಯ ಕೋನದ ಅಳತೆಯನ್ನು ಕೇಳಿದ್ದಾರೆ. ಆ 3 ಕೋನಗಳ ಅಳತೆ ಬರೆದುಕೊಳ್ಳೋಣ. ಆ 3 ಕೋನಗಳ ಅಳತೆಗಳು, ಒಂದು ಚತುರ್ಭುಜದಲ್ಲಿ 4 ಕೋನಗಳಿರುತ್ತವೆ. ಆ 4 ಕೋನಗಳಲ್ಲಿ 3 ಕೋನಗಳನ್ನು ಕೊಟ್ಟಿದ್ದಾರೆ. 98 ಡಿಗ್ರಿ ಪ್ಲಸ್ 62 ಡಿಗ್ರಿ ಪ್ಲಸ್ 84 ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಇವೆಲ್ಲವನ್ನು ಸೇರಿಸಿದಾಗ 360 ಡಿಗ್ರಿ ಆಗುತ್ತದೆ. 4 ಪ್ಲಸ್ 2 6, 6 ಪ್ಲಸ್ 8 14 ಡಿಗ್ರಿ. ಕ್ಯಾರಿ 1, 8 ಪ್ಲಸ್ 1 9, 9 ಪ್ಲಸ್ 6 15, 15 ಪ್ಲಸ್ 9 24 ಡಿಗ್ರಿ ಇಸ್ ಈಕ್ವಲ್ ಟು 360 ಡಿಗ್ರಿ. ಇಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಬೇಕಾದರೆ 360 ಡಿಗ್ರಿಯಲ್ಲಿ -244 ಅನ್ನು ಮಾಡಿದಾಗ ನಮಗೆ ಬರುವ ಉತ್ತರ 116 ಡಿಗ್ರಿ. ಇಲ್ಲಿ ಆಪ್ಷನ್ಗಳನ್ನು ಒಮ್ಮೆ ಓದಿ. ಇಲ್ಲಿ ನಂಬರನ್ನು ಕೊಟ್ಟಿದ್ದಿಲ್ಲ. ಇಲ್ಲಿ ಲಂಬಕೋನ ತ್ರಿಭುಜ ಇದು 90 ಡಿಗ್ರಿಗೆ ಹೆಚ್ಚಾಗಿರುವುದರಿಂದ ಇದು ಒಂದು ಅಧಿಕ ಕೋನ, ಆನ್ ಆಬ್ಟ್ಯೂಸ್ ಆ್ಯಂಗಲ್. ಮುಂದಿನ ಪ್ರಶ್ನೆಯನ್ನು ನೋಡಿ. ಘಾತಾಂಕಗಳ ಮೇಲಿದೆ. ಇಟ್ ಬೇಸ್ಡ್ ಆನ್ ಲಾಸ್ ಆಫ್ ಇಂಡೈಸಸ್. -4 to the raised to the power m plus 3 into multiplied by -4 raised to the power m plus 1 is equal to -4 whole to the power 6. ಇಲ್ಲಿ ನಾವು
Here bases are same, therefore powers we can add. M plus 3 plus M plus 1 is equal to minus 4 whole to the power 6. Minus 4 M plus M to M 3 plus 1 4 is equal to minus 4 whole to the power 6. Bases are same, therefore we can equate the powers. 2m plus 4 is equal to 6, plus 4 becomes minus 4, 6 minus 4, 2m is equal to 2. m is equal to 2 by 2, 1. Therefore, m ನ ಬೆಲೆ 1 ಆಯಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 96ನೇ ಪ್ರಶ್ನೆ, 96th question. Here we go. The area of a circle is 49 pi square units. The area of quadrant, ಒಂದು ಚತುರ್ಥಕದ ಕೋನ್ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಏರಿಯಾ ಫಾರ್ಮುಲಾ ಪೈ ಆರ್ ಸ್ಕ್ವಯರ್. ಇಲ್ಲಿ ಆ ಸರ್ಕಲ್ನ ಏರಿಯಾ ಕೊಟ್ಟಿದ್ದಾರೆ 49 ಪೈ. 49 ಪೈ is equal to pi r square. The area of a quadrant is pi r square by 4, pi r square by 4. ಕೊಟ್ಟಿರುವ ಏರಿಯಾಗೆ 4ರಿಂದ ಭಾಗಿಸಿದಾಗ ನಮಗೆ ಒಂದು ಕ್ವಾಡ್ರಂಟ್ನ ಏರಿಯಾ ಸಿಗುತ್ತದೆ. 49 by pi 4 pi ಸೆಂಟಿಮೀಟರ್ ಸ್ಕ್ವಯರ್. ಮುಂದಿನ ಪ್ರಶ್ನೆ, ಲೆಟ್ಸ್ ಗೋ ವಿತ್ ದ ನೆಕ್ಸ್ಟ್ ಕ್ವಶನ್. ದ ಆವರೇಜ್ ಆಫ್ ದ ಗ್ರೂಪ್ ಆಫ್ ನಂಬರ್ಸ್. ಇಲ್ಲಿ ಆವರೇಜ್ ಕೇಳಿದ್ದಾರೆ. ಒನ್ ಗ್ರೂಪ್ ಆಫ್ ಎ ನಂಬರ್ಸ್, ಇಲ್ಲಿ 5 ಅಂಕೆಗಳ ಒಂದು ಆವರೇಜ್ ಕೊಟ್ಟಿದ್ದಾರೆ, ಮೀನು. 1 + 4 1, 4, 10, p, 16 is equal to 9. ಇದನ್ನು ಇವೆಲ್ಲಗಳ ಮೀನ್ he had given 9. 1 + 4 + 10 + p + 16 divided by 5 is equal to 9. The mean of these, the average of these numbers he had given 9. I am dividing by 5 numbers, that is 31 plus p. 31 plus p. 31 plus p. 9 5s are 45. I'll take 31 to the right hand side. Therefore, p is equal to 45 minus 31. p is equal to 14 ಆಗುತ್ತದೆ. ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. 2 ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ. ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ -28 by 27. -28/27. ಇಫ್ ಒನ್ ಆಫ್ ದೆಮ್, ಅದರಲ್ಲಿ ಒಂದರ ಬೆಲೆ ಕೊಟ್ಟಿದ್ದಾರೆ -4/9, ದೆನ್ ಫೈಂಡ್ ದ ಅದರ್ ನಂಬರ್. x is equal to -28/27 into 9/-4. Minus cancel. 4 1s are 4, 7s are 28, 9 1s are 9, 9 3s are 27. The answer is 7/3. The ಸರಿಯಾದ ಉತ್ತರ 7/3. ಆಪ್ಷನ್ 1 ಸರಿಯಾದ ಉತ್ತರವಾಗಿರುತ್ತದೆ. The volume of a cone when its base area is 49 pi centimeter square, height is 12 centimeter. ಒಂದು ಕೋನ ಶಂಕು ಕೊಟ್ಟಿದ್ದಾರೆ, ಅದರ base area, he had given the base area and its volume he is asking now. We have to find the volume of this cone. Height is given 12 centimeter. ಅದರ ಪಾದದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ 49 ಪೈ. ನಮಗೆ ಗೊತ್ತು ಶಂಕುವಿನ ಪಾದವು ವೃತ್ತಾಕಾರವಾಗಿರುತ್ತದೆ. ಇದರ ಹೈಟ್ ಕೂಡ ಕೊಟ್ಟಿದ್ದಾರೆ 12 centimeter. We know that the base of a cone is circle. Therefore, area is equal to pi r square. 49 pi is equal to pi r square. Pi here get cancels. Therefore, radius is equal to √49. That is, radius is 7 centimeter. Here, height is given, radius is given. Therefore, we can calculate pi r square h by 3. ಶಂಕುವಿನ ಘನದ ವಿಸ್ತೀರ್ಣ pi r square h by 3. ಪೈನ ಇಲ್ಲಿ ಎಲ್ಲ ಆಪ್ಷನಲ್ಲಿ ಪೈ ಇಟ್ಟಿದ್ದಾರೆ. ಪೈನ ಬೆಲೆ 22/7 ಅನ್ನು ಡೋಂಟ್ ಯೂಸ್. 7 ಸ್ಕ್ವೇರ್ ಇಂಟು 12, 3 1s are 3 4s are. Pi into 49 into 4, 4 9s are 36, carry 3, 4 4s are 16 plus 3, 19. 196 pi centimeter cube ಸರಿಯಾದ ಉತ್ತರ. Option 4 is the correct answer. The 3 numbers are in the ratio 1:2:3 and the sum of their squares is equal to 896. Then the numbers are, which are the numbers he is asking. ಇಲ್ಲಿ 3 ಸಂಖ್ಯೆಗಳ ಅನುಪಾತವನ್ನು ಕೊಟ್ಟಿದ್ದಾರೆ. 100ನೆಯ ಪ್ರಶ್ನೆ, 1:2:3. ಇವುಗಳನ್ನು ವರ್ಗ ಮಾಡಿದಾಗ
ಮತ್ತು ಅವುಗಳನ್ನು ಕೂಡಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಹೋಲ್ ಸ್ಕ್ವೇರ್ ಪ್ಲಸ್ 3x ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 896. ಐ ಆಮ್ ಆ್ಯಡಿಂಗ್ ಹಿಯರ್ ಎಕ್ಸ್ ಸ್ಕ್ವೇರ್ 2 square is 4, 4x square, 3 square is 9, 9x square is equal to 896. 9 plus 10, 14, 14x square is equal to 896 divided by 14. 14 ones are 14, 14 6 are 84, 5 remains, 14 4s are 56. X square is equal to 64. Therefore x is equal to root 64. ಆದ್ದರಿಂದ x ನ ಬೆಲೆ 8 ಆಯಿತು. ಆದ್ದರಿಂದ ಮೂರು ಸಂಖ್ಯೆಗಳು 1x 2x 3x 1 into 8 8, 2 into 8 16, 3 into 8 24, 8 16 24 ಆದವು. ಆದ್ದರಿಂದ ಸರಿಯಾದ ಉತ್ತರ 8 16 24 is the correct answer. The distance between the origin and a point minus a comma a is how much he is asking. ಇಲ್ಲಿ ನಾವು ದೂರದ ಸೂತ್ರವನ್ನು ಉಪಯೋಗಿಸೋಣ. ಮೈನಸ್ ಎ ಕಾಮ ಎ ಮೂಲ ಬಿಂದುವಿನಿಂದ 0 0. ನಮಗೆ ಗೊತ್ತಿದೆ ದೂರದ ಫಾರ್ಮುಲಾ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್. x2 ಈಸ್ -1 minus a minus 0 whole square, a minus 0 whole square, a square plus a square, root 2a square, root 2a. ಆದ್ದರಿಂದ ಸರಿಯಾದ ಉತ್ತರ a root 2. ಮುಂದಿನ ಪ್ರಶ್ನೆಗೆ ಹೋಗೋಣ. The sum of the square of two consecutive multiples of 7 is 637. ಈ ಥರದ ಪ್ರಶ್ನೆಗೆ ನಾವು ಆಪ್ಷನ್ ಮೂಲಕವೇ ಉತ್ತರವನ್ನು ಕಂಡುಹಿಡಿಯೋಣ. ಮೊದಲನೆಯ ಆಪ್ಷನ್ 7 ಮತ್ತು 14. 7 ಇಂಟು 1 is 7, 7 2s are 14. ಇವು ಕನ್ಸಿಕ್ಯೂಟಿವ್ ನಂಬರ್ಸ್ ಆದವು. 7 ಸ್ಕ್ವೇರನ್ನು ಕೂಡಿಸಿ 7 ಸ್ಕ್ವೇರ್ 14 ಸ್ಕ್ವೇರನ್ನು ಕೂಡಿಸಿದಾಗ ನಮಗೆ ಬರುವ ಉತ್ತರ 245 ಆಗಿರುತ್ತದೆ. ಬಟ್ ಇದು ತಪ್ಪಾದ ಉತ್ತರವಾಗಿದೆ. Similarly, 7 2s are 14, 7 3s are 21. These are also consecutive multiples of 7. 14 square you take 196, 21 square you take it as 441. You add it, you will get 637. Therefore, this is the correct answer. Option 2 is the correct answer. Next question, 103. A box contain 40 electric bulbs. ಒಂದು ಬಾಕ್ಸ್ನಲ್ಲಿ 40 ಬಲ್ಬ್ಗಳಿವೆ. ಅದರಲ್ಲಿ 20% ಕೆಟ್ಟು ಹೋಗಿವೆ. 20/100 into 40. 20 ones are 25, 5 ones are 5, 8s are 8 bulbs are defective. Therefore, good bulbs are 40 minus 8. That is 32 are good bulbs. 32 are good bulbs. And the percentage of the good bulbs he is asking, the probability of getting the good bulbs. 32 good bulbs divided by total number of bulbs. 32 divided by 40, 8 4s are 8 5s are 4/5 is the probability of getting the good bulb. 4/5 is the correct answer. ಇಲ್ಲಿ ಅನುಪಾತದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. Find the value of x. 8 ratio x is equal to 17.6 72.6. The product of middles is equal to the product of extremes. X into 17.6 is equal to 8 into 72.6. X is equal to 8 into 72.6 divided by 17.6. 8 2s are 16, 8 2s are 16, 8 1s are 8, 2 1s are 2 1s are 2 3s are 2 6s are 2 3s are 11 1s are 11 3s are 11 3s are. Therefore, x value is 33. x ನ ಬೆಲೆ 33 ಆಯಿತು. ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್. ಇನ್ ಟ್ರಯಾಂಗಲ್ ಎ ಬಿ ಸಿ, ಇಲ್ಲಿ ಎರಡು ಟ್ರಯಾಂಗಲ್ ಕೊಟ್ಟಿದ್ದಾರೆ, ಸಿಮಿಲರ್ ಟ್ರಯಾಂಗಲ್ ಅನ್ನು ಕೊಟ್ಟಿದ್ದಾರೆ. ಇನ್ ಟ್ರಯಾಂಗಲ್ ಎ ಬಿ ಸಿ ಎ ಬಿ ಮತ್ತು ಬಿ ಸಿ ಮತ್ತು ಸಿ ಎನ ಬೆಲೆಗಳನ್ನು ಕೊಟ್ಟಿದ್ದಾರೆ. ಎ ಬಿ 3, ಬಿ ಸಿ 2, ಸಿ ಎ 2.5. ಅದೇ ಥರನಾಗಿ ಡಿ ಇ ಎಫ್ನ ಬೆಲೆಯನ್ನು ಕೊಟ್ಟಿದ್ದಾರೆ. ಡಿ ಎಫ್ ಸಿಮಿಲರ್ ಆಗಿವೆ, ಎರಡು ಟ್ರಯಾಂಗಲ್ ಸಿಮಿಲರ್ ಆಗಿವೆ. ಇ ಎಫ್ನ ಬೆಲೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಮಿತ್ರರೇ, 2 ಇಂಟು 2 4, ಎರಡರಿಂದ ಗುಣಿಸಿದಾಗ 4 ಆಯಿತು. ಅದೇ ಥರನಾಗಿ ಎಲ್ಲ ಬಾಹುಗಳನ್ನು ಗುಣಿಸಿ 2.5 ಇಂಟು 2 5,
3 ಇಂಟು 2 6. ಇವುಗಳ ಸುತ್ತಳತೆಯನ್ನು ಕೇಳಿದ್ದಾರೆ. ಇವುಗಳೆಲ್ಲವನ್ನು ಕೂಡಿಸಿದಾಗ ನಮಗೆ ಬರುವ ಉತ್ತರ 15 ಸೆಂಟಿಮೀಟರ್ ಆಗಿರುತ್ತದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ 15 ಸೆಂಟಿಮೀಟರ್. ದ ಡಿಫರೆನ್ಸ್ ಬಿಟ್ವೀನ್ ದ ಕ್ಯೂಬ್ ಆಫ್ ಎ ನಂಬರ್ ಆ್ಯಂಡ್ ದ ಸ್ಕ್ವಯರ್ ಈಸ್ 100 ದೆನ್ ದ ನಂಬರ್ ಈಸ್. ಒಂದು ಸಂಖ್ಯೆಯ ಘನ ಮತ್ತು ವರ್ಗಗಳ ವ್ಯತ್ಯಾಸ 100 ಆಗಿದೆ. ಇಲ್ಲಿ ಆಪ್ಷನ್ ಪ್ರಕಾರ ಹೋಗೋಣ. 5ರ ಘನ 125, 5ರ ವರ್ಗ 25. ಇವುಗಳ ವ್ಯತ್ಯಾಸ 100 ಆಗಿರುತ್ತದೆ. ಮುಂದಿನ ಆಯ್ಕೆಯನ್ನು ಗಮನಿಸಿ. ಮುಂದಿನ ಆಯ್ಕೆ 10 ಕೊಟ್ಟಿದ್ದಾರೆ. 10ರ ಘನ 1000, 10ರ ವರ್ಗ 100. ಇವು ಎರಡರ ವ್ಯತ್ಯಾಸ 900. ಆದ್ದರಿಂದ ಸರಿಯಾದ ಉತ್ತರ 5 ಆಗಿರುತ್ತದೆ. ಚಂದ್ರನ ವ್ಯಾಸವು ಭೂಮಿಯ ವ್ಯಾಸದ 1/4 ಆಗಿದೆ. ದ ಡಯಾಮೀಟರ್ ಆಫ್ ಮೂನ್ ಈಸ್ ಈಕ್ವಲ್ ಟು 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್. Therefore, the radius of the moon is equal to the 1/4 the radius of the earth. ಇವುಗಳ ವಾಲ್ಯೂಮ್ ಅನ್ನು ಕೇಳಿದ್ದಾರೆ, ಘನಗಳನ್ನು ಕೇಳಿದ್ದಾರೆ. ವಾಲ್ಯೂಮ್ ಆಫ್ ಮೂನ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅರ್ತ್ ಇಸ್ ಈಕ್ವಲ್ ಟು, ಇವು ಗೋಳಾಕಾರವಾಗಿದ್ದಾವೆ. ಸ್ಪಿಯರ್, ದ ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ 4/3 pi r cube, 4/3 pi r cube, 4/3 pi ಕ್ಯಾನ್ಸಲ್ ಆಗುತ್ತದೆ. ರೇಡಿಯಸ್ ಆಫ್ ಮೂನ್, ರೇಡಿಯಸ್ ಆಫ್ ಅರ್ತ್. ರೇಡಿಯಸ್ ಆಫ್ ಮೂನ್ ಈಸ್ 1/4 ಆಫ್ ರೇಡಿಯಸ್ ಆಫ್ ಅರ್ತ್ divided by radius of earth cube. 1/64 radius of earth cube, radius of earth cube cancel 1/64. ಆದ್ದರಿಂದ ಸರಿಯಾದ ಉತ್ತರ 1:64. The next one, the value of x square plus 1/x square when x value is 3 plus 2 root 2. ಸ್ನೇಹಿತರೆ, ಇಲ್ಲಿ ನೋಡಿ, x ನ ಬೆಲೆಯನ್ನು ಕೊಟ್ಟಿದ್ದಾರೆ. x is equal to 3 plus 2 root 2. X value is given, x is equal to 3 plus 2 root 2. He is asking x square value. X square is equal to 3 plus 2 root 2 whole square. ನಮಗೆ ಗೊತ್ತಿದೆ a plus b whole square ನ ಫಾರ್ಮುಲಾ a square plus b square plus 2ab. ಅದೇ ಥರನಾಗಿ 3 square plus 2 root whole square plus 2 into 3 into 2 root 2. 3 square is 9, 2 square is 4, root 2 square is 2, 2 3 is 6, 6 2 is 12, 12 root 2, 4 to the 8, 12 root 2, 9 plus 8, 17 plus 12 root 2 ಆಯಿತು. ಅದೇ ಥರನಾಗಿ ಕೊಟ್ಟಿರುವ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ನ ಬೆಲೆಯನ್ನು ಎಲ್ಲಿ ಇಡೋಣ? 17 plus 12 root 2, 1/17 plus 12 root 2. Now we will rationalize it. 17 minus 12 root 2 divided by 17 minus 12 root 2. ಸ್ನೇಹಿತರೆ, ನಮಗೆ ಒಂದು ಸೂತ್ರ ಗೊತ್ತಿದೆ. a plus b into a minus b is equal to a square minus b square. a plus b into a minus b is equal to a square minus b square. ಇಲ್ಲಿ a plus b, a minus b. 17 square minus 12 root 2 whole square. 17 square is 289, 12 square is 144, root 2 square is 2, 289 minus 288, that is 1. ಇವೆಲ್ಲವನ್ನು ಕೂಡಿಸಿದಾಗ 12 root 2 minus 12 root 2 ಕ್ಯಾನ್ಸಲ್ ಆಗಿ 17 plus 17 34 ಆಗುತ್ತದೆ. ಸರಿಯಾದ ಉತ್ತರ 34. ಮುಂದಿನ ಪ್ರಶ್ನೆಯನ್ನು ಆಯ್ಕೆಯ ಪ್ರಕಾರ ಹೋಗೋಣ. The least number which when divided by 8, 12, 16, 24 and 36 leaves 3 as the remainder. And the number is 141. 141 you divide by 8. 8 ones are 8, 6 remains. 8 sevens are 56, 5 remains. 5 is the remainder. Similarly, 143. 8 ones are 8, 6 remains. 8 sevens are 56, 7 remains. Here we go with the next option. 144. 8 ones are 8, 8 8 is 64, no remainder. Next one, 147. 8 ones are 8, 8 8 is 64, 3 remains, 3 is the remainder. Therefore, the correct answer is 147. Which option? Option D. Option 4 ಸರಿಯಾದ ಉತ್ತರವಾಗಿರುತ್ತದೆ. The length and breadth of a rectangular garden are expressed in terms of linear polynomials of a same variable. x ಮತ್ತು x, ಒಂದು ರೆಕ್ಟ್ಯಾಂಗಲ್ ಗಾರ್ಡನ್ ಇದೆ, ಅದನ್ನು ಲೆಂತ್ ಮತ್ತು ಬ್ರೆಡ್ತ್ ಅನ್ನು ಪಾಲಿನಾಮಿಯಲ್ x ಅಲ್ಲಿ ಗುರುತಿಸಿದಾಗ ಅದರ ಏರಿಯಾ, ವಿಸ್ತೀರ್ಣ, ಲೆಂತ್ ಇಂಟು ಬ್ರೆಡ್ತ್, ಅವೆರಡನ್ನು ಗುಣಿಸಿದಾಗ ನಮಗೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಸಿಗುತ್ತದೆ. ದಟ್ ಈಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್.
ವರ್ಗ ಬಹುಪದೋಕ್ತಿ. ದ ಸೈಡ್ ಆಫ್ ಎ ಸ್ಕ್ವೇರ್ ಈಸ್ ಇನ್ಕ್ರೀಸ್ಡ್ ಬೈ 10% ಆಫ್ ಇಟ್, ದೆನ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಟ್ಸ್ ಏರಿಯಾ. ಒಂದು ಸ್ಕ್ವಯರನ್ನು ತೆಗೆದುಕೊಳ್ಳೋಣ, ಅದರ ಬಾಹುಗಳನ್ನು 10 10 ಎಂದಿಟ್ಟುಕೊಳ್ಳಿ. 10 ಸ್ಕ್ವಯರ್ 100 ಆಗುತ್ತದೆ. ಇದರ ಒಂದು ಬಾಹುವನ್ನು 10%ನಷ್ಟು ಹೆಚ್ಚಿಸಲಾಗಿದೆ ಎಂದು ಹೇಳಿದ್ದಾರೆ. 10/100 ಇಂಟು 10, 10 10s 100, 100/100 1. ಆದ್ದರಿಂದ ಪ್ರತಿ ಬಾಹುವಿನ ಅಳತೆ 11 ಆಯಿತು. ಈಗ 10 + 1 11. ಈಗ ಪ್ರತಿ ಬಾಹುವಿನ ಅಳತೆ 11 ಆಯಿತು. ಇದರ ವಿಸ್ತೀರ್ಣ 11 ಸ್ಕ್ವೇರ್ ಈಸ್ 121. ಏರಿಯಾ ಡಿಫರೆನ್ಸ್ ಈಸ್ 121 minus 100, that is 21. The percentage is asking 21/100 into 100. 100 100 cancel, therefore the answer is 21%. The value of ಎಷ್ಟು ಸರಳವಾದ ಪ್ರಶ್ನೆ. The easiest question. √300 plus √200. √3ನ ಬೆಲೆ ಕೊಟ್ಟಿದ್ದಾರೆ, √2ನ ಬೆಲೆ ಕೊಟ್ಟಿದ್ದಾರೆ. 100 into 3, 100 into 2, 10 √3, 10 √2. ಇಲ್ಲಿ √3ನ ಬೆಲೆಯನ್ನು ಹಾಕೋಣ. 1.73, 1.73, 1.41, 17.3, 14.1. ಇವೆರಡನ್ನೂ ಕೂಡಿಸಿದಾಗ ನಮಗೆ ಬರುವ ಉತ್ತರ 31.4 ಆಗಿರುತ್ತದೆ. ಮುಂದಿನ ಪ್ರಶ್ನೆ. ದ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ಎ ಕ್ಲಾಸ್ are in the ratio 7:5. The number of boys is 8 more than the number of girls. The total class strength. ಪರೀಕ್ಷೆ ಕೊಠಡಿಯ ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ದಾರೆ. ಬಾಯ್ಸ್ ಮತ್ತು ಗರ್ಲ್ಸ್, ದ ರೇಷಿಯೋ ಇಸ್ ಗಿವನ್ 7:5. The number of boys is 8 more than 8 plus girls. How many girls are there here? ಇಲ್ಲಿ ನಾನು 7x 5x ಎಂದಿಟ್ಟುಕೊಳ್ಳುತ್ತೇನೆ. 7x 8 plus 5x, 7 minus 5x, 7x minus 5x, 2x ಆಯಿತು. 2x is equal to 8, x is equal to 4. ಆದ್ದರಿಂದ x ನ ಬೆಲೆ 4. ಇಲ್ಲಿ ಬಾಯ್ಸ್ ನಂಬರ್ 7x is equal to 7 into 4 28. ಗರ್ಲ್ಸ್ number 5x, 5 into 4 20, 28 plus 20 48. The total strength of the class is 48. Next question. The age of a man is 38 years. ಒಬ್ಬ ಮನುಷ್ಯನ ವಯಸ್ಸು 38 ವರ್ಷ. 38 years more than the age of his son. Father's age is 38 years more than the son's age. The sum of their, ತಂದೆ ಮತ್ತು ಮಗನ ವಯಸ್ಸುಗಳ ಮೊತ್ತ 82 ಆಗಿದೆ. ಇಲ್ಲಿ ತಂದೆಯ ವಯಸ್ಸನ್ನು ಮತ್ತೆ ಬರೆದಿಟ್ಟುಕೊಳ್ಳೋಣ. 38 plus s plus s is equal to 82. 38 plus 2s is equal to 82. 2s is equal to 82 minus 38. 2s is equal to 82 minus 38 is 44. s is equal to ಮಗನ ವಯಸ್ಸು 22 ವರ್ಷ, ತಂದೆಯ ವಯಸ್ಸು 38 ಪ್ಲಸ್ 22 40 ವರ್ಷಗಳಾದವು. ಮುಂದಿನ ಪ್ರಶ್ನೆ. ಇನ್ ಎ ಮಿಕ್ಸ್ಚರ್ substances A, B and C are in the ratio 8:5:7, then the percentage of the C in the mixture. ಇಲ್ಲಿ C ನ ಪರ್ಸೆಂಟೇಜ್ ಕೇಳಿದ್ದಾರೆ. C is 7 divided by total is how much? You check. 8 plus 5 plus 7 20. 7/20. Percentage he is asking into 100. 21s are 25s are 7 5s are 35%. If you like it, please like the video.